ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. Yes, Mr. Robert, you're absolutely right. We can provide you all the services. You just have to support us. ಕಾಂತಮ್ಮತ್ತೆ ಎಂತ ಕೆಲಸ ಮಾಡ್ತಿದ್ದೀರಾ ಕಾಂತಮ್ಮತ್ತೆ? ಮೇಡಮ್ ಫಾರಿನ್ ಕ್ಲೈಂಟ್ಸ್ ಜೊತೆ ಮೀಟಿಂಗ್ ಅಲ್ಲಿ ಇದ್ದಾರೆ. ಫಾರಿನ್ ಕ್ಲೈಂಟ್ಸು ಕರ್ನಾಟಕದಲ್ಲಿ ನಡೆಯೋ ಎಷ್ಟೊಂದು ಪ್ರಾಜೆಕ್ಟ್ಗೆ ಕೋಟಿ ಇನ್ವೆಸ್ಟ್ ಮಾಡಬೇಕು ಅನ್ಕೊಂಡಿದ್ದಾರೆ. ನೀವು ನೋಡ್ರಿ ಎಲ್ಲ ಹಾಳು ಮಾಡ್ಬಿಟ್ರಲ್ಲ ಬಂದು. ಹೌದು ಕಾಂತಮ್ಮಮ್ಮಿ, ನಾನು ನಿಮಗೆ ಹೇಳ್ದೆ ತಾನೆ ರೂಮ್ ಒಳಗಡೆ ಹೋಗ್ಬೇಡಿ ಅಂತ. ಇವಾಗ ನೀವ್ ಎಂತ ಕೆಲಸ ಮಾಡ್ಬಿಟ್ರಿ ಅಂದ್ರೆ ಇಡೀ ರಾಜ್ಯಕ್ಕೆ ಎಷ್ಟು ನಷ್ಟ ಆಯ್ತು. ನಾನು ರೂಮ್ ಒಳಗೆ ಬಂದಿದ್ದಕ್ಕೆ ರಾಜ್ಯಕ್ಕೆ ಕೋಟಿ ನಷ್ಟ ಆಯ್ತಾ? ಇನ್ನೇನು ಮತ್ತೆ, ಶ್ರಾವಣಿಯಮ್ಮ ಅಂದರೆ ಯಾರು? ಇಡೀ ರಾಜ್ಯಕ್ಕೆ ಮಿನಿಸ್ಟರ್ ಆಗಿರೋರು ಮಗಳು. ಅವ್ರು ಏನಾರು ಮಾಡಿದ್ರೆ ಸರಿಯಾಗಿ ಇರುತ್ತೆ. ಅವ್ರು ಏನಾರು ಹೇಳಿದ್ರೆ ನಾವು ಪಾಲಿಸ್ಬೇಕು ಅಷ್ಟೇ. ಹೌದು, ಮತ್ತೆ ಅವ್ರೇನೋ ಇಂಪಾರ್ಟೆಂಟ್ ಮಾತಾಡ್ತಿದ್ರೆ ನೀವ್ಯಾಕೆ ಒಳಗಡೆ ಬಂದ್ರಿ? ಇಲ್ಲಿ ನಿಮ್ಗೇನು ಕೆಲಸ? ಹೌದು ಕಾಂತಮ್ಮ ಅವರೇ, ನೀವ್ ಯಾಕೆ ಇಲ್ಲಿಗೆ ಬಂದ್ರಿ? ನಿಮ್ಗೇನ್ ಕೆಲಸ ಇಲ್ಲಿ? ಅದು ನೀವಿಬ್ರು ನಾನು ಕಾಂತಮ್ಮ, ಮಕ್ಳ ಮುಂದೆ ಏನೇನೋ ಮಾತಾಡಿ ಮರ್ಯಾದೆ ಕಳ್ಕೊಬೇಡಿ. ಒಂದು ನಿಮಿಷನೂ ಅವ್ರು ನೆಮ್ಮದಿಯಾಗಿರಕ್ಕೆ ಬಿಡಲ್ವಲ್ಲ ನೀವು. ಸದ್ಯ ನನ್ನ ಮಗಳು ಧನು ಅಳಿಯಂದ್ರು ಇಲ್ಲಿಲ್ಲ. ಇಲ್ಲ ಅಂದಿದ್ರೆ ಅವ್ರ ಮಧ್ಯೆನೂ ಉಳಿ ಹಿಂಡ್ಬಿಡ್ತಿದ್ರಿ. ಬನ್ನಿ, ನೀವು ಬಾಯಿ ಮಾತು ಹೇಳಿದ್ರೆ ಕೇಳ್ತೀರಾ ನೀವು? ಬರ್ತೀನಿ, ನಾನು ಸಿನಿಮಾ ನೋಡ್ತೀನಿ. ನಾನು ಸಿನಿಮಾ ತೋರಿಸ್ತೀನಿ. ಇಷ್ಟೆಲ್ಲ ಆದ್ಮೇಲೆ ನಾವಿಲ್ಲಿದ್ರೆ ಸರಿರಲ್ಲ. ಬನ್ನಿ ಹೊರಗಡೆ ಹೋಗೋಣ. ಚೆ ಎಂತ ಕೆಲಸ ಆಗೋಯ್ತು? ಕೈಗೆ ಬಂದಿದ್ದು ಬಾಯಿಗೆ ಬಂದಿಲ್ಲ ಅನ್ನೋ ಹಾಗೆ ರೂಮ್ ಒಳಗಡೆ ಬಂದ್ರು ರೊಮ್ಯಾನ್ಸ್ ನಡೀಲಿಲ್ಲ. ಸ್ವಲ್ಪ ಸುಮ್ಮನೆ ಇರ್ತೀರಾ? ಬನ್ನಿ. ಅಯ್ಯೋ, ನೀವ್ಯಾಕೆ ಆಚೆ ಬರಕ್ ಹೋದ್ರಿ? ಮೀಟಿಂಗ್ನ ಮುಂದುವರ್ಸಿ. ಕಾಂತಮ್ಮ ಇಲ್ಲಿಗೆ ಬರ್ದೇ ಇರೋ ಹಾಗೆ ನಾನು ನೋಡ್ಕೋತೀನಿ. ನೋಡಿದ್ರೆ ಮೇಡಮ್, ಅಮ್ಮಂಗೆ ನಮ್ಮ ಮೇಲೆ ಎಷ್ಟು ನಂಬಿಕೆ ಅಂತ. ಅದಕ್ಕೆ ಹೇಳಿದ್ದು ಇದೆಲ್ಲ ನನಗೆ ಯಾಕೋ ಸರಿ ಅನ್ನಿಸ್ತಾ ಇಲ್ಲ ಅಂತ. ಅಯ್ಯೋ, ಮೀಟಿಂಗ್ ಎಲ್ಲ ಮುಗಿದೋಯ್ತು. ನಾನು ಶ್ರಾವಣಿ ಇಬ್ರು ಸೇರ್ಕೊಂಡು ಒಂದು ಪ್ರಾಜೆಕ್ಟ್ ಮಾಡೋಣ ಅಂತ ಅನ್ಕೊಂಡಿದ್ವಿ. ಅದಕ್ಕೋಸ್ಕರ ಶ್ರಾವಣಿ ಹತ್ರ ಹೆಲ್ಪ್ ಕೇಳಿದೆ. ಆದ್ರೆ ಇವಾಗ ಎಲ್ಲ ಹಾಳಾಗೋಯ್ತು. ಆಹಾ, ಈ ತರ ಶ್ರೀವಲ್ಲಿ ಜೊತೆ ಸೇರಿ ಯಾವ್ದಾದ್ರು ಪ್ರಾಜೆಕ್ಟ್ ಮಾಡೋ ಹಾಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಅಂತೂ ಶ್ರೀವಲ್ಲಿ ಮಾತಾಡೋವಾಗೆಲ್ಲ ಅವಳ ಜೊತೆ ನನ್ನನ್ನು ಸೇರಿಸ್ಕೊಂತಾಳೆ. ಇದು ಲವ್ ಇರ್ಬೋದಾ? ಪಾಪ, ನಿಮ್ಗೆಲ್ಲ ತುಂಬಾ ಬೇಜಾರಾಯ್ತು ಅನ್ಸುತ್ತೆ. ಅಯ್ಯೋ, ಬೇಜಾರಾಯ್ತಾ? ತುಂಬಾ ಬೇಜಾರಾಯ್ತು. ಮುಖ ನೋಡಿದ್ರನೆ ಗೊತ್ತಾಗೋದಿಲ್ವಾ? ಆದ್ರೆ ಇವ್ರು ಮಾತ್ರ ಹೌದೌದು, ನಾನು ಕೂಡ ತುಂಬಾ ಬೇಜಾರಲ್ಲಿದ್ದೀನಿ. ಆದ್ರೆ ಏನ್ ಮಾಡ್ಲಿ, ನನ್ ಬೇಜಾರಲ್ಲಿದ್ದಾಗ್ಲೂ ಕೂಡ ಇದೇ ರೀತಿ ನಗು ಬರ್ತಾ ಇರುತ್ತೆ. ಹೌದು. ಅಯ್ಯೋ, ನಾನು ಸ್ವಲ್ಪ ಹಂಗೇನೆ. ತಲೆ ಕೆಟ್ಟಿರೋರ್ ಮುಖ ನೋಡಿ ನೀವೇನು ತಲೆ ಕೆಡ್ಸ್ಕೊಂಬೇಡಿ. ಹೊಡೋಣ. ಬೇಜಾರು ಮಾಡ್ಕೋಬೇಡಿ. ಕಾಂತಮ್ಮನ ಬಗ್ಗೆ ನಿಮಗೆ ಗೊತ್ತಲ್ವಾ? ಅವ್ರಿಗೆ ಯಾವ ಸಮಯದಲ್ಲಿ ಏನು ಮಾಡಬೇಕು ಅಂತಾನೆ ಗೊತ್ತಾಗಲ್ಲ. ಅವ್ರಿಗೆ ನಾನು ಬುದ್ಧಿ ಹೇಳ್ತೀನಿ, ಆಯ್ತಾ? ಯಪ್ಪ, ಗಂಡ ಹೆಂಡತಿ ಒಟ್ಟಿಗೆ ಇರೋದಕ್ಕೆ ಇಷ್ಟೊಂದು ಕಷ್ಟಪಡ್ಬೇಕಾ? ಆದ್ರೂ ಶ್ರೀವಲ್ಲಿ ಎಷ್ಟು ಒಳ್ಳೆ ಹುಡುಗಿ ಅಲ್ವಾ? ಅವಳು ನನ್ನ ಮೇಲೆ ದ್ವೇಷ ಮಾಡ್ತಾಳೆ, ನನ್ನ ವಿರುದ್ಧವಾಗಿ ನಿಲ್ತಾಳೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಅವಳು ನಮ್ಮಿಬ್ರನ್ನ ಒಂದ್ ಮಾಡಕ್ ಟ್ರೈ ಮಾಡ್ತಾ ಇದ್ದಾಳೆ. ಮೇಡಮ್, ಶ್ರೀವಲ್ಲಿ ಮನಸ್ಸು ಮಗು ಥರ. ಕೆಲವೊಂದು ಪರಿಸ್ಥಿತಿಗಳು ಅವಳ ಮನಸ್ಸನ್ನ ಬದಲಾಯಿಸ್ಬಿಟ್ಟಿರುತ್ತೆ ಅಷ್ಟೇ. ಅವಳು ತುಂಬಾ ಒಳ್ಳೆಯವಳು ಮೇಡಮ್. ಅಂದರೆ ನೀವು ಇನ್ನೂ ಒಳ್ಳೆಯವರು, ಅವಳು ಒಂದು ಮಟ್ಟಿಗೆ ಒಳ್ಳೆಯವಳು ಅಷ್ಟೇ. ಆಯ್ತಾಯ್ತು, ಅವಳು ನನ್ಕಿಂತ ಒಳ್ಳೆಯವಳೆ, ಓಕೆನಾ? ಇಲ್ಲ ಮೇಡಮ್, ನೀವು ತುಂಬ ಒಳ್ಳೆಯವರೇ.
ರಾಯರು ಹೀಗೆ ನೋಡ್ತಾ ನಿಂತಿರ್ತಿರೋ ಅಥವಾ ಕೆಲ್ಸಕ್ಕೆ ಹೋಗ್ತಿರೋ? ಅಯ್ಯಯ್ಯೋ ಹೌದಲ್ವಾ, ಅದು ನಿಮ್ಮನ್ನ ನೋಡ್ತಾ ನಿಮ್ಮ ಪ್ರೀತಿಲೇ ಕಳೆದು ಹೋಗ್ಬಿಟ್ಟೆ, ಕೆಲ್ಸಕ್ಕೆ ಹೋಗೋದೇ ಮರ್ತೋಗ್ಬಿಟ್ಟಿದ್ದೀನಿ ನೋಡಿ. ಪರವಾಗಿಲ್ಲ, ನಿಧಾನವಾಗಿ ಹೋಗು. ಅಳಿಯಂಗೆ ಟೈಮ್ ಲಿಮಿಟ್ ಇರಲ್ಲ. ಅದರಲ್ಲೂ ಈ ಮುದ್ದಾದ ಅಳಿಯಂಗೆ ಮುದ್ದಾದ ಮಾವ ಅಲ್ವಾ ಅವರು? ಮೇಡಮ್ ಬಿಡಿ, ಕಾಂತ ಮತ್ತೆ ನೋಡಿದ್ರೆ ಮೂರ್ಛೆ ಹೋಗ್ಬಿಡ್ತಾರೆ. ಬರ್ತೀನಿ ನಾನು. ಕಾಂತಮ್ಮಂದು ಅತಿ ಆಯ್ತು. ಅಲ್ಲ, ನಾವಿಬ್ರು ಜೊತೆ ಆಗಿರೋದಕ್ಕೂ ಈ ಕಾಂತಮ್ಮ ಹೀಗಾಡ್ತಿರೋದಕ್ಕೂ ಏನ್ ಸಂಬಂಧ? ಈ ಕಾಂತಮ್ಮ ಉದ್ದೇಶ ಇಲ್ಲದೆ ಏನು ಮಾಡಲ್ಲ. ಇದ್ರ ಹಿಂದೆನೂ ಏನೋ ಒಂದು ಉದ್ದೇಶ ಇರುತ್ತೆ. ಅದೇನು ಅಂತ ನಾನು ಕಂಡು ಹಿಡಿತೀನಿ. ಈಗೇನು ಮಾಡೋಣ ಅನ್ಕೊಂಡಿದ್ಯಪ್ಪ? ಇನ್ನೇನಿಲ್ಲ ಮಗನೆ, ಆ ಪೃಥ್ವಿ ಹತ್ರ ಹೋಗಿ ಮಾತಾಡಬೇಕು. ಅಮ್ಮವ್ರು ಏನೇನು ಹೇಳ್ತಾರೋ ಅದ್ರ ಹಾಗೆ ನಡ್ಕೋಬೇಕು. ಇಷ್ಟು ವರ್ಷ ನಂದಿನಿ ಅಮ್ಮವ್ರು ಕಾಯ್ದಿದ್ದಕ್ಕೂ ಸಾರ್ಥಕ ಅಂತ ಅನಿಸ್ಬೇಕು. ಎಲ್ಲ ನಿಧಾನವಾಗಿ ಕೈ ಕೊಡ್ತಾ ಇದೆ. ಯುದ್ಧ ಇನ್ನೇನು ಶುರು ಆಗಬೇಕು. ಈ ಮಾತು ಕೇಳ್ತಿದ್ರೆ ರಕ್ತ ಕುದೀತಾ ಇದೆಯಪ್ಪ. ಯುದ್ಧ ಆದಷ್ಟು ಬೇಗ ಶುರುವಾಗಬೇಕು. ನಾವೆಲ್ಲರೂ ನಂದಿನಿ ಅಮ್ಮವ್ರಿಗೋಸ್ಕರ ಹೋರಾಡಬೇಕು. ಆದರೆ ಯಜಮಾನ್ರನ್ನ ನಂದಿನಿ ಅಮ್ಮವ್ರನ್ನ ಒಂದು ಮಾಡೋದಾದ್ರೂ ಹೇಗಪ್ಪ ಇದ್ರ ಮಧ್ಯ? ಲೋ ಮಗನೇ, ನೀನು ಹಳಿನಾಗಿ ಅತ್ತೆ ಮಾವನ್ನ ಒಂದು ಮಾಡಬೇಕು. ನಾನು ಅವ್ರ ಬೀಗಿನಾಗಿ ಅಮ್ಮವ್ರನ್ನೂ ಯಜಮಾನ್ರು ಒಂದು ಮಾಡಬೇಕು. ಹಾಗೆ ಅಮ್ಮವ್ರಿಗೆ ಅಂಟ್ಕೊಂಡಿರೋ ಕಳಂಕನ ತೊಳಿಬೇಕು ಕಣೋ. ಇದೆಲ್ಲದಕ್ಕೂ ಪ್ರಾಣನ ಒತ್ತೆ ಇಟ್ಟು ಹೋರಾಡೋಕ್ಕೆ ಸಿದ್ಧವಾಗಿದ್ದೀನಿ ಮಗನೇ. ನಂದಿನಿ ಅಮ್ಮವ್ರಿಗೆ ರಕ್ಷಣೆ ಆಗಿದ್ದೀನಿ. ಇನ್ನು ಚಾಲಾಕಿಯಾಗಿ ಯೋಚನೆ ಮಾಡೋದಕ್ಕೆ ನೀನಿದೆಯ. ನೀನೇನು ಅನ್ಕೋತೀಯೋ ಹಾಗೆ ಮಾಡು. ಒಟ್ಟಿನಲ್ಲಿ ಆ ಕುಟುಂಬ ಒಂದಾಗಬೇಕು ಕಣೋ. ನಿಜ ಅಪ್ಪ. ಯಜಮಾನ್ರು, ನಂದಿನಿ ಅಮ್ಮವರು, ಶ್ರಾವಣಿ ಮೇಡಮು ಇವರೆಲ್ಲರೂ ಒಟ್ಟಿಗೆ ಇರೋದನ್ನ ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತಲ್ಲ. ತಾಯಿಗೆ ಮಗಳು ಪ್ರೀತಿ, ಮಗಳಿಗೆ ತಾಯಿ ವಾತ್ಸಲ್ಯ, ಆಮೇಲೆ ಗಂಡ ಹೆಂಡತಿ ಅನ್ಯೋನ್ಯವಾಗಿ ಪ್ರೀತಿಯಿಂದ ಆದಷ್ಟು ಬೇಗ ಇದ್ಬಿಡ್ಬೇಕು. ಅಷ್ಟು ಮಾತ್ರ ಅಲ್ಲ ಕಣೋ, ಆ ವಿಜಯಾಂಬಕ್ಕೆ ಇದಲ್ಲ ಒಂಥರ ರಕ್ತ ಪಿಶಾಚಿ ಇದ್ದಕ್ಕೆ. ಸಾಯ್ತಾಳೆ ಸೋಲ್ತಾಳೆ ಅಂತ ಅಂದ್ಕೊಂಡ್ರು ಅವಳು ಸಾಯೋದಿಲ್ಲ, ಸೋಲೋದು ಇಲ್ಲ ಕಣೋ. ಬಿದ್ದವಳು ಮತ್ತೆ ಎದ್ದು ಬರ್ತಾನೆ ಇರ್ತಾಳೆ. ಒಂದಲ್ಲ ಒಂದು ಕುತಂತ್ರ ಮಾಡಿ ಆ ಮನೆ ಶಾಂತಿನ ಹಾಳು ಮಾಡ್ತಾಳೆ. ಮೊದಲು ಅವಳು ಬಣ್ಣ ಬಯಲಾಗಬೇಕು. ಆದರೆ ನನಗೆ ಈಗ ನಂಬಿಕೆ ಇದೆ ಕಣೋ. ನೀನು ನಮ್ಮ ಜೊತೆ ಇದೆಯಾ ಅಂತ ಧೈರ್ಯ ಇದೆ. ನಮ್ಮ ಸೈನಿಕ ನೀನು ಸೇರ್ಕೊಂಡಲ್ಲ, ಇನ್ನು ಮುಂದೆ ಎಲ್ಲ ಒಳ್ಳೇದೇ ಆಗುತ್ತೆ ಬಿಡು. ಆಗುತ್ತಪ್ಪ. ತಾಯಿ ಪ್ರೀತಿ ಇಲ್ಲ ಅಂತ ಶ್ರಾವಣಿ ಮೇಡಮ್ ಇಷ್ಟು ದಿನ ತಬ್ಲಿ ಹಾಗೆ ಬದುಕ್ಬಿಟ್ರು. ಈಗ ತಾಯಿ ಪ್ರೀತಿಗೋಸ್ಕರ ಹಂಬಲಿಸ್ತಾ ಇದ್ದಾರೆ. ಅವ್ರು ಮಾತ್ರ ಅಲ್ಲ ಕಣೋ, ಅಮ್ಮವರು ಮಗಳನ್ನ ನೋಡಬೇಕು ಅಂತ ತುದಿಗಾಲಲ್ಲಿ ನಿಂತಿದ್ದಾರೆ. ಮಡ್ಲಲ್ಲಿ ಮಲಸ್ಕೊಂಡು ಅಪ್ಪಿ ಮುದ್ದಾಡಕ್ಕೆ ಕಾಯ್ತಾ ಇದ್ದಾರೆ ಕಣೋ. ಮಾವ